ಅಂತಿಂತೂ ಒಂದ್ ವಾರ ಆದ್ಮೇಲೆ ನಾನು ಇವತ್ತು ಮತ್ತೆ ಲಾಗ್ ಮಾಡಕ ಶುರು ಮಾಡೇಬಿಟ್ಟೆ. ಕನ್ನಡಾಂಬೆಯ ಮಕ್ಕಳು ನಾವೆಲ್ಲರೂ ಒಂದೇನೆ. ನಮಸ್ಕಾರ ಕರ್ನಾಟಕ, ನಾನು ಕನ್ನಡಿಗ ಕೊನೆ ತನಕ ಅಂತ ಹೇಳ್ತಾ ನಾನಿವತ್ತು ಒಂದ್ ವಾರ ಆದ್ಮೇಲೆ ಕ್ಯಾಮ್ರಾ ಹಿಡಿದೀನಿ ನೋಡ್ರಿ. ಯಾಕಪ್ಪ ಅಂದ್ರೆ ಎಕ್ಸಾಮ್ ಇರೋದಕ್ಕೂ ಮತ್ತೆ ಬೇರೆ ಬೇರೆ ಕಾರಣ ಇದ್ವು, ಅದಕ್ಕೋಸ್ಕರ ನಾನು ಲಾಗ್ ಮಾಡೋದು ಸ್ವಲ್ಪ ಗ್ಯಾಪ್ ಮಾಡಿದ್ದೆ. ಅಷ್ಟಕ್ಕೇನೆ ಕೆಲವೊಬ್ರು ನಾನು ಲಾಗ್ ಮಾಡೋದು ಬಿಟ್ಟಿ ನನ್ನ ರೇಂಜ್ಗೆ ಮಾತಾಡಕತ್ತಿದ್ರು. ನಾವು ಗೊತ್ತಲ್ಲ, ಮಿಡ್ಲ್ ಕ್ಲಾಸ್ ಮಧ್ಯೆ ಎಷ್ಟೇ ಕಷ್ಟ ಆದ್ರೂ ನಮ್ಮ ಪ್ಯಾಷನ್ ಬಿಡಲ್ಲ, ಅದಕ್ಕೋಸ್ಕರನೇ ಲಾಗ್ ಮಾಡೋದು ಮತ್ತೆ ಶುರು ಮಾಡೀನಿ. ಆದಷ್ಟು ಪ್ರಯತ್ನ ಮಾಡ್ತೀನಿ. ಅಂದಂಗ ಬೆಳಗ್ಗೆನೆ ಬೇಗ ಎದ್ದು ತಂಡಿದ್ರು ತಿಂಡಿಲಿ ಕಣಕ್ ಹೋಗಿ ಎಲ್ಲ ಕೆಲಸ ಮುಗಿಸಿ ವಾಪಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕಾಲೇಜ್ಗೆ ಹೋಗಕ್ಕಂತ ರೆಡಿ ಆದೆ. ಮೀನಾಕ್ಷಿ, ನನಗೆ ನಾನಾ ಕಾಮಿಡಿ ಮಾಡ್ಕೊಳಕತ್ತೀನಿ ಅಂತ ಶಾಕ್ ಆಗ್ಬೇಡ್ರಿ. ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಯಾರು ಕೂಡ ಅಷ್ಟೊಂದು ಸಪೋರ್ಟ್ ಮಾಡಲ್ಲ. ಒತ್ತಾಯವಾಗಿ ಕ್ಯಾಮ್ರಾ ಹಿಡಕ್ ಹೋದ್ರೆ ಬಹಳ ಚೀಫ್ ಆಗ್ಬಿಡ್ತೀವಿ. ಡೋಂಟ್ ವರಿ, ಇರ್ಲಿ ಪರವಾಗಿಲ್ಲ. ವಿಡಿಯೋ ನೋಡಕತ್ತಿರಲ್ಲ, ನೀವು ಫಾಲೋ ಮಾಡಿ ಸಪೋರ್ಟ್ ಮಾಡಿದ್ರೆ ಸಾಕು. ಹಂಗೆ ನಾನು ಇಷ್ಟ ಆಗಿದ್ರೆ ಒಂದು ರೆಡ್ ಹಾರ್ಟ್ ಹಾಕಿ ಪ್ರೋತ್ಸಾಹ ಮಾಡಿ. ಹಂಗೆ ಬೇಗ ತಿಂಡಿ ತಿಂದು ನಮ್ಮ ಮರ್ಮಳ್ಳಿ ಬಂದು ಕಾಲೇಜ್ಗೆ ಹೋಗಿ ಎಕ್ಸಾಮ್ ಮುಗಿಸಿ ವಾಪಸ್ ರೋಡ್ ಅಲ್ಲಿ ನಡ್ಕೊಂಡ್ ಬರ್ತಾ ಒಬ್ಬನೇ ಇದೀನಿ ಅಂತ ಯೋಚನೆ ಮಾಡಬೇಡಿ. ಯಾಕಪ್ಪ ಅಂದ್ರೆ ಬೇರೆಯವ್ರನ್ನ ಒತ್ತಾಯವಾಗಿ ನನ್ನ ಬ್ಲಾಗ್ ಅಲ್ಲಿ ತೋರ್ಸಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರಾಗೆ ಖುಷಿಯಿಂದ ಬಂದ್ರೆ ಆನಂದ ಪಡ್ತೀನಿ, ಬರ್ದಿದ್ರೆ ಪರವಾಗಿಲ್ಲ, ಹಾಗೆ ಇರಿ ಅಂತ ಆಶಿಸ್ತಾ ಹಂಗೆ ನುಗ್ತಿರ್ತೀನಿ. ಒಂಟಿ ಸಲಗನಾಗಿ ಮೆಟ್ಟಿ ನಿಂತ ನನಗಿಲ್ ಬೆಲೆ ಆಯ್ತಾ? ತುಳಿಬೇಕು ಅಂತ ಎತ್ತವ್ರೆ ಕೈ, ಉಳಿ ಹಿಂದೋದಕ್ಕೆ ಇಂಥವ್ರೆ ಸಹಿತ. ಕೀಳು ಮಟ್ಟದ ಮನಸ್ಸಿರೋರೆಲ್ಲ ಸಡೆಗ್ ವಾಗ್ರಾ ನಿಮ್. ಹಂಗೆ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೊಂಡು ಊರಿಗೆ ಬಂದೆ. ಬರ್ತಿದ್ದಂಗೆ ನಮ್ಮಳಿಗೆ ಸಾಯಂಕಾಲದ ಮಟ್ಟ ಶಾಲಿದ್ರು ಕೂಡ ಮಧ್ಯಾಹ್ನಕ್ಕೆ ಚಕ್ಕರ್ ಹೊಡೆದು ಬರಾಕತ್ತಿದ್ದ. ನಾವು ಕೂಡ ಹಿಂಗೆ ಮಾಡ್ತಿದ್ವಿ. ನಿಮ್ಗೂ ಕೂಡ ನೆನಪಿದ್ರೆ ಕಮೆಂಟ್ ಹಾಕಿ. ಹಂಗ ಮನೆಗೆ ಬಂದು ಮಕ್ಕ ತಕೊಂಡು ಮಸ್ತಾಗಿ ಊಟ ಮಾಡಿದೆ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ.